ದಾವಣಗೆರೆ ಬೈ ಎಲೆಕ್ಷನ್ ಬಂಡಾಯಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ನಾಯಕರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಸೊ ಈ ವಿಚಾರ ಈಗ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನ ಒಂದು ಬಣದಿಂದ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಸಭೆಯನ್ನು ನಡೆಸಲಾಗ್ತಿದೆ. ಜಮೀರ್ ಅಹ್ಮದ್, ಪರಮೇಶ್ವರ್ ಸೇರಿ ಹಲವು ನಾಯಕರಿಂದ ಸಭೆಯಾಗಿದೆ. ಮುಸ್ಲಿಂ ನಾಯಕರ ವಿರುದ್ಧ ಕ್ರಮದ ಹಿನ್ನೆಲೆಯಲ್ಲಿ ಹಲವು ನಾಯಕರು ಸಭೆಯನ್ನು ನಡೆಸಿದ್ದಾರೆ. ಮುಂದಿನ ನಡೆಯ ಬಗ್ಗೆ ಚರ್ಚೆಯನ್ನು ನಡೆಸೋದಕ್ಕೆ ಕಾಂಗ್ರೆಸ್ನ ಬಣದಿಂದ ಸಭೆಗೆ ನಿರ್ಧಾರ ಮಾಡಲಾಗಿದೆ. ಏನು ನಮ್ಮಲ್ಲಿ ಏನೇನು ಗೊಂದಲ ಇಲ್ಲ ಸರ್. ಯಾವ್ದಲ್ಲೂ ಗೊಂದಲ ಇಲ್ಲ ಸರ್. ಯಾವ ಮಾಹಿತಿ ಏನು ಈಗ ನೋಡ್ರಿ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದೀವಿ. ಅಧ್ಯಕ್ಷರು ಮಾತಾಡ್ಬೇಕಂತ ಇದ್ದೆ. ಅವರು ಏನೋ ಕೊಯಮತ್ತೂರಲ್ಲಿದ್ದಾರೆ, ನಾಳೆ ಬರ್ತಾರಂತೆ. ಅವ್ರಿಗೂ ಭೇಟಿ ಮಾಡ್ತೀನಿ ನಾನು. ಇದೆಲ್ಲ ಆಗಿಲ್ಲ ಸರಿ ಅಂತ ಹೇಳ್ಬೇಕು ತಾನೆ. ದಾವಣಗೆರೆ ವಿಚಾರದಲ್ಲಿ ನೀವು ಸಮುದಾಯದ ಪ್ರಬಲವಾಗಿ ನಿಲ್ಲಲಿಕ್ಕೆ ಯಾರ್ದಾರು ಒತ್ತಡ ಇತ್ತ? ಎಲ್ಲಿ ಒತ್ತದೆ? ನನಗೆ ಹೇಳಿದ್ದೀನಿ ಮುಂಚೆನೆ. ನನಗೆ ಒಂದಿನ ಜವಾಬ್ದಾರಿ ಕೊಟ್ಟಿದ್ರು. ಒಂದೇ ದಿನ ನಾನು ಬರೋಕೆ ಹೇಳಿದ್ರು. 5ನೇ ತಾರೀಕು ದಾವಣಗೆರೆ ಮಾಡಿ ಅಂದರು, 6-7 ಬಾಗಲಕೋಟೆ ಮಾಡಿ ಅಂದರು. ನಾನು 7ನೇ ತಾರೀಕಿಗೆ ಬರೋಕ್ಕೆ ರೆಡಿ ಇದ್ದೆ. ಕರೆದ್ರೆ ಆಗತ್ತೆ ಇದ್ರೆ ಬರ್ತೀನಪ್ಪ ಅಂತ ಹೇಳಿದೆ. ಬಂದು ಕರೆದಿದ್ರೆ ನಾನು ಹೋಗ್ತಾ ಇದ್ದೆ. ಗೊಂದಲ ಈಗ ನಾನು ಒಂದೇ ನನ್ನ ಮಾಧ್ಯಮ ಸ್ನೇಹಿತರಿಗೆ ಒಂದೇ ಹೇಳೋದು, ನಾನು ಎಲ್ಲೋ ಅಪ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ಬಂದಿಲ್ಲ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ನಾನು ಯಾವ ಕೆಲಸ ಮಾಡಿದ್ದೀನಿ? ನಾನು ಇಲ್ಲ, ನಾವು ನಮ್ಮ ಕೇಳಿದ್ದೀವಿ ಅಂದರೆ ಆವತ್ತಿಂದ ಪದ್ಧತಿ ಬಂದಿದೆ. ಯಾರು ಕುಟುಂಬದಲ್ಲಿ ಸಾಯ್ತಾರೆ ಅವ್ರ ಕುಟುಂಬಕ್ಕೆ ಕೊಡ್ಬೇಕಂತ ಆವತ್ತಿಂದ ಪದ್ಧತಿ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಇಲ್ಲ, ಒಂದು ನಿಮಿಷ, ಕೇಳೋದ್ರಲ್ಲಿ ತಪ್ಪೇನಿಲ್ಲ ತಾನೆ. ಅಂದರೆ ಆವತ್ತಿಂದ ಪದ್ಧತಿ ಬಂದಿದೆ. ಯಾರು ಕುಟುಂಬ ಸಾಯ್ತಾರೆ ಆ ಕುಟುಂಬಕ್ಕೆ ಕೊಡ್ಬೇಕಂತ ಆವತ್ತು ಎಲ್ಲ ನಮ್ಮ ಬರೀ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದಲ್ಲೂ ಆ ಪದ್ಧತಿ ಬಂದಿದೆ. ಅದು ಯಾವುದು ಅವ್ರು ಏನೋ ಶಾಸ್ತ್ರ ನೋಡಿ ಮಾಡಿದ್ದಾರೆ. ಯಾವತ್ತು ಖುಷಿನೇ. ನಾನು ಇದಕ್ಕೆ ನಮ್ಮನು ಕೇಳಿ, ನಮ್ಮ ಹಣೆ ಬರ ಯಾವನು ಬರೆಯೋಕ್ಕಾಗಲ್ಲ. ನಿಮ್ಮ ಹಣೆ ಬರ ನಾನು ಬರೆಯೋಕ್ಕಾಗಲ್ಲ. ದೇವ್ರು ಬರೆದಿರ್ತಾನೆ ಹಣೆ ಬರ ತಕ್ಕಂಗೆ ಆಗೋದು. ಯಾರ್ದಾನ ಇರಲಿ, ನಿಮ್ದಿರ್ಲಿ ನಂದಿರ್ಲಿ, ನಾವು ಹೇಳ್ಕೊಳೋದಷ್ಟೇ. ಹಿಂಗಾಯ್ತು, ಹಂಗಾಯ್ತು, ಇದಾಯ್ತು, ಅದಾಯ್ತು. ನೊಂದು ಇಲ್ಲ, ಬೆಂದು ಇಲ್ಲ, ಗಟ್ಟಿಯಾಗಿದ್ದೀನಿ. ನನ್ಗೆ ಗೊತ್ತಿಲ್ಲ, ನೀವೇ ಹೇಳ್ತಾ ಇರೋದು. ನನ್ನ ಸುದ್ದಿ ಬಂದಿಲ್ಲ ಅದು. ಈಗ ಥರ ನೀವು ಹೇಳ್ತಾ ಇದ್ರೆ ಚೆಕ್ ಮಾಡಿ ನೋಡ್ಬಿಟ್ಟು ಹೇಳ್ತೀನಿ ನಾನು. ಈಗ ನನ್ನ ವಿಚಾರನೇ ಗೊತ್ತಿಲ್ಲ ಏನಕ್ಕೆ ಮಾಡಿದಾರಂತ. ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ. ಮೈನಾರಿಟಿ ಅಧ್ಯಕ್ಷ ಆಗಿದ್ರು, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ನೀವು ಇದು ಹೇಳ್ತಾ ಇದ್ರೆ ನನ್ನ ವಿಚಾರ ಚೆಕ್ ಮಾಡಿ ಹೇಳ್ತೀನಿ ನಾನು. ಆಡಿಯೋಗಳು ವೈರಲ್ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ. ನನ್ಗೆ ಗೊತ್ತಿಲ್ಲ ಅದು. ಈಗ ನನ್ಗೆ ಗೊತ್ತೇ ಇಲ್ಲ ವಿಚಾರ. ನಾನು ಹೆಂಗೆ ಹೇಳಿ? ನಾನು ಈಗ ತಿಳ್ಕೊಂಡೆ ತಾನೆ ತಮ್ಮ ಮಾತಾಡಬೇಕು ಮಾಧ್ಯಮದಲ್ಲಿ. ನಮ್ಮ ಸುಮ್ಗೆ ಮಾತಾಡಕ್ಕಾಗ್ತದೆ? ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಅವರು ತೆಗ್ದಿದ್ದಾರೆ. ಅದಕ್ಕೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಸಮಾಧಾನ ಮಾಡಿ ಬಂದಿದ್ದೀನಿ. ಮೋಸ್ಟ್ ಸೀನಿಯರ್ ಲೀಡರ್ ಅವರು. ನನಗೂ ಎಲ್ಲ ಒಂದು ಕಡೆ ಅವ್ರು ಆಗಿರೋದು ನನಗೂ ನೋವಾಗಿದೆ. ಅವರೆಲ್ಲ ತುಂಬ ಬೇಜಾರಲ್ಲಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಹೋಗಿ ಅವ್ರಿಗೆ ಮಾತಾಡ್ಕೊಂಡು ಬಂದಿದ್ದೀನಿ. ಧೈರ್ಯ ಹಾಕ್ಕೊಂಡು ಬಂದಿದ್ದೀನಿ. ಅವ್ರು ತಮಗೆಲ್ಲ ಗೊತ್ತಿದ್ದು ಇವತ್ತಿಂದೆಲ್ಲ ಭಾಳ ವರ್ಷದಿಂದ ಮೋಸ್ಟ್ ಸೀನಿಯರ್ ಅವರು. ನಮ್ಮ ಮುಸ್ಲಿಂ ಮೈನಾರಿಟಿದಲ್ಲಿ ಮೋಸ್ಟ್ ಸೀನಿಯರ್ ಯಾರಿದ್ದಾರೆ ಅಂದರೆ ಅದು ನಸೀರ್ ಅಹಮದ್ ಸಾಹೇಬರು ಮೋಸ್ಟ್ ಸೀನಿಯರಲ್ಲಿದ್ದಾರೆ. ಹಾಗಾಗಿ ಅವ್ರಿಗೂ ಎಲ್ಲ ಒಂದು ಕಡೆ ಮನ್ಸಿಗೆ ನೋವಾಗಿತ್ತು, ನಮಗೂ ನೋವಾಯಿತು. ಇಂಥವ್ರಿಗೆ ಹಿಂಗೆ ಆಗಿದೆ ಅಂತ ಮನ್ಸಿಗೆ ನೋವಾಗಿ ನಾನು ಹೋಗಿ ಸಮಾಧಾನ ಮಾಡಿ ಬಂದಿದ್ದೀನಿ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.